ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚರು ರುಚಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ನೀರು ದೋಸೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಸುಲಭವಾಗಿ ಬೇಗ ಆಗೋ ಥರ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ ನೈಟ್ ನೆನೆಯಬೇಕು. ಅಕ್ಕಿ ಚೆನ್ನಾಗಿ ನೆನೆದಷ್ಟು ದೋಸೆ ಸಾಫ್ಟಾಗಿ ಬರುತ್ತೆ. ನೋಡಿ, ನೈಟ್ ಫುಲ್ ನೆನೆ ಇಟ್ಟಿದ್ದೆ. ಬೆಳಿಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಸಾಫ್ಟಾಗಿ. ಇದೆಲ್ಲ ಚೆನ್ನಾಗಿ ನೀರೆಲ್ಲ ಬಸಿದ್ಬಿಟ್ಟು ಮತ್ತೆ ಇನ್ನೊಂದು ಸಲ ತೊಳೆದ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಜಾರಿಗೆ ಅಕ್ಕಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ನೈಟು ನೆನೆಯಕ್ಬಿಟ್ಟು ಅಕ್ಕಿನ ನಾನಿಲ್ಲಿ ನೆಕ್ಸ್ಟು ಬೆಳಗ್ಗೆ ರುಬ್ಕೊಂಡು ಆವಾಗಲೇ ದೋಸೆ ಮಾಡ್ತಾಯಿದ್ದೀನಿ. ನೈಟ್ ಫುಲ್ ಹುಳಿ ಬರೆಸ್ಬೇಕು ಆ ಥರ ಏನಿಲ್ಲ. ಕೇವಲ 1 ಗ್ಲಾಸ್ ಅಕ್ಕಿ ಇದ್ದರೆ ಸಾಕು. ನೀರು ದೋಸೆ ತುಂಬಾ ಸಾಫ್ಟಾದ ನೀರು ದೋಸೆನ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಈ ರೀತಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ಳಿ. ಎಲ್ಲ ರುಬ್ಬಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿಗೆ ಇರಬಾರ್ದು, ಹಾಗಾಗಿ ನೀರು ದೋಸೆಗೆ ತೆಳುವಾಗಿ ಮಾಡ್ಕೊಳ್ಬೇಕು. ನನ್ನಿಂದ ಗಟ್ಟಿ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ದೋಸೆ ಅಂದರೆ ಫುಲ್ ತೆಳ್ಳಗಿರಬೇಕು. ನಾನಿಲ್ಲಿ ಇನ್ನೂ 1 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ನೆಕ್ಸ್ಟ್ ಒಂದು ಹಂಚು ದೋಸೆ ಹಂಚು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಮುಂಚೆನೇ ಎಣ್ಣೆ ಎಲ್ಲ ಹಚ್ಚಿಟ್ಬಿಟ್ಟು ಹಂಚು ಬಿಸಿ ಆದಮೇಲೆ ನೀರು ದೋಸೆನ ಈ ರೀತಿ ಚೆಲ್ಲಬೇಕು. ಫಸ್ಟ್ನೇ ದೋಸೆನ ಸ್ವಲ್ಪ ಗಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತಳ ಏನಾದರೂ ಹಿಡಿಯುತ್ತೆ ಅಂತ. ಫಸ್ಟು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ನೇ ದೋಸೆ ಒಂದೊಂದು ಚೆನ್ನಾಗಿ ಬರೋಲ್ಲ ಈ ಕಲ್ಲಿನ ದೋಸೆ ಹಂಚಲ್ಲಿ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ, ಬೇಗ ದೋಸೆ ಬೇಯುತ್ತೆ ಅಂತ ಪ್ಲೇಟ್ನ ಮುಚ್ಚೋದು. ನೆಕ್ಸ್ಟು ನೋಡಿ, ದೋಸೆನ ತಿರುವಾಕ್ಬೇಕು, ಉಲ್ಟಾ ಮಾಡಾಕಬೇಕು. ತಳ ಏನು ಹತ್ತಿಲ್ಲ. ಇದೇ ರೀತಿ ನಾನು ಇನ್ನೂ 1-3 ದೋಸೆನ ಹಾಕಿ ತೋರಿಸ್ತೀನಿ. ತುಂಬಾ ಸುಲಭ ದೋಸೆ ಮಾಡೋದಂತೂ, ಕಷ್ಟ ಅನ್ನೋದೇ ಇಲ್ಲ. 1-2 ಗ್ಲಾಸ್ ಅಕ್ಕಿ ಇದ್ದರೆ ಸಾಕು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದ್ರ ಜೊತೆ ನಾನು ಚಟ್ನಿ ಜೊತೆ ತಿಂತಾಯಿದ್ದೀನಿ. ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ರೆಸಿಪಿ ನಾನು ಹಾಕೋಕ್ಕೆ ಹೋಗಿಲ್ಲ. ನನ್ನ ವಿಡಿಯೋದಲ್ಲಿ 1-2-3 ಥರ ಚಟ್ನಿನ ಮಾಡಿ ತೋರಿಸಿದ್ದೀನಿ. ಹಾಗಾಗಿ ನಾನು ನೀರು ದೋಸೆ ಹಾಕೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿ ಇರುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ಮುಚ್ಚಿ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ತಲ ಏನೂ ಕಚ್ಚುತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ದೋಸೆ ಸಾಫ್ಟಾಗೂ ಇರುತ್ತೆ. ಒಂದು ಸಲ ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ. ಇಷ್ಟೇ ಸಿಂಪಲ್ಲು ನೀರು ದೋಸೆ ಆಗೋದು. ಈ ರೀತಿ ಎಲ್ಲ ದೋಸೆನೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ತುಂಬಾ ರುಚಿಯಾಗಿ ಈ ರೀತಿ ಆರಾಮಾಗಿ ಮಾಡ್ಕೊಳ್ಬೋದು. ಬನ್ನಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಹಾಗೆ ನಾನು ನೀರು ದೋಸೆನ ಚಟ್ನಿ ಜೊತೆ ತಿಂತಾಯಿದ್ದೀನಿ. ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆ ಜೊತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನನ್ನ ಚಾನಲ್ ನೋಡ್ತಿರೋರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.